ನಾಗೇಂದ್ರ ವಿರುದ್ಧ ಎಸ್ಆರ್ ವಿಶ್ವನಾಥ್ ಕೂಡ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಚಿವ ಬಿ ನಾಗೇಂದ್ರ ದಲಿತರ ಹಣವನ್ನ ತಿಂದಿದ್ದಾರೆ, ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹೇಳಿ ಡಿಕೆಶಿಗೆ ನಾಗೇಂದ್ರ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ತಿದ್ದಾರೆ. ಬ್ಲಾಕ್ ಮೇಲ್ ಮಾಡಿ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಕೊಡ್ತಿರುವಂತಹ ಹೇಳಿಕೆ. ಏನೆಲ್ಲ ಆರೋಪಗಳಿದೆ, ದಾಖಲೆಗಳನ್ನ ಕೂಡ ಆರೋಪಕರು ಬಿಡುಗಡೆ ಮಾಡಿದ್ರು ಸರ್. ಈ ಹಿಂದೆ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರನ್ನು ವಾಲ್ಮೀಕಿ ಹಗರಣದ ದುರುಪಯೋಗದಡಿಯಲ್ಲಿ ಇಂದಿನ ಮಾಜಿ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರು ಸಂಪುಟದಿಂದ ವಜಾ ಮಾಡಿದರು. ಈಗಾಗಲೇ ಅವರ ಮೇಲೆ CBIಯಲ್ಲಿ, ಲೋಕಾಯುಕ್ತದಲ್ಲಿ ಮತ್ತು ಇಡಿನಲ್ಲೂ ಕೂಡ ತನಿಖೆ ಮುಂದುವರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗಿನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವ್ರನ್ನ ಮತ್ತೆ ಸಂಪುಟಕ್ಕೆ ತಗೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ, SC ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ ಮತ್ತು ಅಂಥ ಒಬ್ಬ ಭ್ರಷ್ಟ ಆರೋಪ ಇರ್ತಕ್ಕಂಥ ಸಚಿವರನ್ನು ಇವತ್ತು ನೀವು ತಗೊಂಡ್ರೆ ರಾಜ್ಯಕ್ಕೆ ನೀವೇನಂತೇಳಿ ಉತ್ತರ ಕೊಡೋಕ್ಕಾಗ್ತದೆ. ಸೊ ಅದಕ್ಕೋಸ್ಕರ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ, ವಿಧಾನ ಪರಿಷತ್ ಮತ್ತು ರಾಜ್ಯದ ಹೊರಗಡೆ ಕೂಡ ಹೋರಾಟವನ್ನು ನಾವು ತೀವ್ರವಾಗಿ ಮಾಡ್ತಾ ಇದ್ದೀವಿ. ನಮ್ಮ ಏಕೈಕ ಬೇಡಿಕೆ ಅವರು ಕಳಂಕ ರಹಿತರಾಗಿ ಬರೋವರೆಗೂ ಕೂಡ ಅವರನ್ನು ಮಂತ್ರಿ ಪದವಿಯಿಂದ ಉಚ್ಚಾಟನೆ ಮಾಡಬೇಕು, ವಜಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು. ದಾಖಲೆಗಳ ಸಮೇತ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಯಾವ ರೀತಿಯಲ್ಲಿ ಹಣ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಖಾಸಗಿ ಅಕೌಂಟ್ಗಳಿಗೆ ಹೋಗಿದೆ, ಕಾರ್ ತೊಗೊಂಡವ್ರೆ, ಚಿನ್ನವನ್ನು ತೊಗೊಂಡವ್ರೆ, ಅದಕ್ಕಿಂತ ಇನ್ನೇನು ಬೇಕು? ಅಂಗೈ ಉಂಡಿಗೆ ಕನ್ನಡಿ ಬೇಕಾಗಿಲ್ಲ. ಇಷ್ಟೆಲ್ಲ ಕೊಟ್ಟರು ಕೂಡ ಈ ಬಂಡ ಸರ್ಕಾರ ಇವತ್ತು ಬ್ಲ್ಯಾಕ್ ಮೇಲ್ ಒಳಗಾಗಿರಬೇಕು ಅಂತ ಕಾಣಿಸ್ತದೆ. ಬಹುಶಃ ನಾಗೇಂದ್ರ ಅವರನ್ನು ಅವತ್ತಿನ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವ್ರನ್ನ ಸಚಿವ ಸ್ಥಾನದಿಂದ ಕೈ ಬಿಟ್ಟರು. ಆದರೆ ಇವತ್ತು DK ಶಿವಕುಮಾರ್ ಅವರು ಸಚಿವ ಸ್ಥಾನಕ್ಕೆ ತೆಗೆದುಕೊಂಡಿದ್ದಾರೆ. ಇದು ಏನು ಸರ್? ಇದೇನು ಯಾವ ರೀತಿಯಾದಂಥ ಇದು ಮೆಸೇಜ್ ಹೋಗ್ತಿದೆ ಸರ್? ಅಂದರೆ ಭ್ರಷ್ಟಾಚಾರಿಗಳಿಗೆ ಈ DK ಶಿವಕುಮಾರ್ ಅವರು ಮಣೆ ಆಗ್ತಾರೆ ಅಂತಕ್ಕಂಥ ಒಂದು ದೊಡ್ಡ ಸಂದೇಶ ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೂಡ ಹೋಗಿದೆ. ಜನಸಾಮಾನ್ಯರು ಕೂಡ ಇದರಿಂದ ಸಾಕಷ್ಟು ಬೇಸತ್ತಿದ್ದಾರೆ. ಸ್ವಚ್ಛವಾದಂಥ ಆಡಳಿತವನ್ನು ಕೊಡ್ತೀನಿ, ₹1 ಯಾರು ಕೂಡ ಲಂಚವನ್ನು ಮುಟ್ಟಬಾರ್ದು, ಭ್ರಷ್ಟಾಚಾರ ರಹಿತ ಸರ್ಕಾರವನ್ನು ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಘಂಟಾಘೋಷವಾಗಿ ಘೋಷಣೆ ಮಾಡಿದ ಮರುತಕ್ಷಣ ಭ್ರಷ್ಟಾಚಾರ ಆರೋಪ ಇರ್ತಕ್ಕಂಥ ನಾಗೇಂದ್ರವ್ರನ್ನ ತಗೊಂಡವ್ರೆ ಅಂತ ಹೇಳಿದ್ರೆ ಮತ್ತೆ ನೀವು ಹೇಳೋದಕ್ಕೂ ನಡ್ಕೊಳ್ಳೋದಕ್ಕೆ ವ್ಯತ್ಯಾಸ ಇದೆಯಲ್ಲ. ಮತ್ತು ನಮಗನ್ನಿಸ್ತಕ್ಕಂಥದ್ದು ನಾಗೇಂದ್ರ ಅವರನ್ನು ತೆಗಿಯೋಂಥ ಧೈರ್ಯ ನಿಮಗಿಲ್ಲ. ಯಾಕೆ ಅಂತಂದರೆ ಅವ್ರು ಯಾರ್ಯಾರಿಗೆ ಹಣ ಕೊಟ್ಟವ್ರೆ ಅವ್ರು ನೇರವಾಗಿ ಗೊತ್ತು, ಅದು ನಿಮ್ಮ ಕುತ್ತಿಗೆಗೆ ಬರ್ತದೆ ಅಂತೇಳಿ ಇವತ್ತು ಹೈಕಮಾಂಡೇ ಅವರನ್ನು ಮಂತ್ರಿ ಸ್ಥಾನದಲ್ಲಿ ಮುಂದುವರಬೇಕು ಅಂತ ಆದಾಗ ನಿಮಗೆ ಯಾವ ನೈತಿಕ ಹಕ್ಕಿದೆ ನೀವು ಮುಂದುವರಿಯೋದಕ್ಕೆ? ಸೊ ನೀವು ನಾಗೇಂದ್ರವ್ರನ್ನ ವಜಾ ಮಾಡಲಿಲ್ಲ ಅಂತ ಹೇಳಿದ್ರೆ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಕ್ಕೂ ಕೂಡ ನೀವು ಏನು ಹೇಳಿಕೆ ಕೊಟ್ಟಿದ್ದೀರಿ ಅದಕ್ಕೆ ನಂಬಿಕೆ ಇಲ್ದಂಗೆ ಆಗ್ತದೆ. ಒಂದು ಸದನದ ಒಳಗೂ ಕೂಡ ಈ ಏನು ವಜಾ ಮಾಡೋ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದೀರಾ, ಜೊತೆಗೆ ಸದನ ಹೊರಗೂ ಕೂಡ ಮಾಡ್ತಿದ್ದೀರಾ, ಪಾದಯಾತ್ರೆ ಮಾಡಬೇಕು ಅಂತ ಕೂಡ ಚಿಂತನೆ ನಡೀತಿದೆ ಸರ್. ಖಂಡಿತವಾಗಿ ಕೂಡ ಈ ಅಸೆಂಬ್ಲಿ ಆದಮೇಲೆ ಪಾದಯಾತ್ರೆ ಬಗ್ಗೆ ಕೂಡ ನಮ್ಮ ರಾಜ್ಯ ಅಧ್ಯಕ್ಷರು ಅದ್ರ ಬಗ್ಗೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ಇವತ್ತು ನಮ್ಮ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅಹೋರಾತ್ರಿ ಧರಣ ಕೂಡ ನಮ್ಮ ಕಾರ್ಯಕರ್ತರು ಮತ್ತು ಆ ಸಮುದಾಯದ ಜನ ಮಾಡ್ತಾ ಇರ್ತಕ್ಕಂಥದ್ದು. ಇಷ್ಟಾದರೂ ಕೂಡ ಈ ಬಂಡ ಸರ್ಕಾರ ಕೇವಲ ಒಬ್ಬ ಮಂತ್ರಿಗೋಸ್ಕರ ಸದನದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇರ್ತಕ್ಕಂಥ ಸದನದ ಕಲಾಪವನ್ನು ವ್ಯರ್ಥ ಮಾಡ್ತಾ ಇದೆ. ಜ್ವಲಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತಿದ್ರು ಕೂಡ ಅದಕ್ಕೆ ಅವಕಾಶ ಕೊಡದೆ ಬಹುಶಃ ಇದನ್ನು ಹಿಂಗೆ ಮುಂದೂಡಿಕೊಂಡು ಪಲಾಯನವಾದವನ್ನು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಿಷ್ಟು ಶಾಸಕರಾದಂಥ SR ವಿಶ್ವನಾಥ್ ಅವರ ಮಾತು. ನಾವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ, ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಹನುಮಂತರಾಜು, NS ವಿಸ್ತಾರ, ಬೆಂಗಳೂರು.